ಗಡಿ ಭಾಗದ ಜನರು ನಿತ್ಯ ಶೆಲ್ ದಾಳಿಯನ್ನ ಎದುರಿಸ್ತಾ ಇದ್ದು ಪ್ರತಿದಿನ ಆತಂಕದಲ್ಲಿಯೇ ಗಡಿ ಭಾಗದ ಜನರು ದಿನದೂಡುವಂತಾಗಿದೆ. ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ವೇಳೆಯೇ ಸೈರನ್ ಮೊಳಗಿದೆ. ಉರಿ ಸೆಕ್ಟರ್ನಲ್ಲಿ ಕೇಳಿ ಬರುತ್ತಿರುವ ಸೈರನ್ ಸದ್ದು ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂತಹ ಸಂದರ್ಭದಲ್ಲೇ ಸೈರನ್ ಸದ್ದು ಕೇಳಿ ಬಂದಿದ್ದು, ಸೈರನ್ ಸದ್ದಿನ ಬೆನ್ನಲ್ಲೇ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಲಾಗಿದೆ. ಸೈರನ್ ಆಗ್ತಿದ್ದಂತೆ ಬಾಂಡಿ ಮಾರುಕಟ್ಟೆಯಲ್ಲಿ ವರದಿ ಮಾಡುವಾಗ ಸೈರನ್ ಸದ್ದು ಮೊಳಗಿದ್ದು, ತೆರೆದಿದ್ದ ಒಂದೇ ಒಂದು ಅಂಗಡಿ ಕೂಡ ಬಂದ್ ಆಗಿದೆ. ಒಂದೇ ಅಂಗಡಿ ತೆರೆದಿತ್ತು, ಅದು ಕೂಡ ಸೈರನ್ ಸದ್ದಿಗೆ ಈಗಾಗಲೇ ಕ್ಲೋಸ್ ಮಾಡಲಾಗಿದ್ದು, ಸೈರನ್ ಬೆನ್ನಲ್ಲೇ ದಿಕ್ಕೆಟ್ಟು ಓಡಿದ್ದಾರೆ ಅಲ್ಲಿನ ಜನ. ಗಡಿ ಭಾಗದ ಜನ ಬಾಂಡಿ ಮಾರುಕಟ್ಟೆಯಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ನಡೆಸಿದಂತಹ ಸಂದರ್ಭದ ವೇಳೆ ಸೈರನ್ ಮೊಳಗಿದೆ. ಕದನ ವಿರಾಮದ ಬಳಿಕವೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ ಶೆಲ್ ದಾಳಿಯನ್ನು ಮುಂದುವರಿಸಿದೆ. ಗಡಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿರುವಂಥ ಜನವಸತಿ ಪ್ರದೇಶಗಳ ಮೇಲೆ ನಿರಂತರವಾಗಿ ಶೆಲ್ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಉರಿ ಸೆಕ್ಟರ್ನಲ್ಲಿರುವಂಥ ಸಾಕಷ್ಟು ಗ್ರಾಮಗಳ ಮೇಲೆ ದಾಳಿ ಆಗ್ತಾ ಇದೆ. ಮುಖ್ಯವಾಗಿ ಲಗಾಮ ಅನ್ನುವಂಥ ಗ್ರಾಮದಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ. ಇವತ್ತು ಪಬ್ಲಿಕ್ ಟಿವಿ ಲಗಾಮ ಅನ್ನುವಂಥ ಗ್ರಾಮದಲ್ಲಿದೆ. ಇಲ್ಲಿ ಕೆಲವು ಮನೆಗಳ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಗಮನಿಸ್ಬೋದು ನೀವು ಶೆಲ್ಗಳು ಹೇಗೆ ಬಂದು ಬಿದ್ದಿದ್ದಾವೆ ಈ ಮನೆಗಳಿಗೆ ಮೇಲೆ ಅನ್ನುವಂಥದ್ದನ್ನು ನೋಡಿ. ಈ ಶೆಲ್ ಲ್ಯಾಂಡ್ ಆಗಿರುವಂಥದ್ದು ಕಿಲೋಮೀಟರ್ಗಳ ದೂರದಲ್ಲಿ, ಆದರೆ ಅದರ ತುಣುಕುಗಳು, ಅದರ ಅವಶೇಷಗಳು ಈ ಮನೆಯವರೆಗೂ ಕೂಡ ಬಂದು ತಲುಪಿರುವಂಥದ್ದು. ಇಡೀ ಮನೆಯನ್ನು ಧ್ವಂಸ ಮಾಡುವಂಥ ಕೆಲಸಗಳು ಕೂಡ ಆಗಿರುವಂಥದ್ದು. ಇಡೀ ಮನೆ ನಾಶ ಆಗಿ ಹೋಗಿದೆ. ಮನೆ ಬಿರುಕು ಬಿಡುವಂತಹ ಪರಿಸ್ಥಿತಿಗೆ ಬಂದು ನಿಲ್ಲಿಸಿರುವಂಥದ್ದು. ನೋಡಲಿಕ್ಕೆ ಬಹಳಷ್ಟು ಚಿಕ್ಕ ತುಣುಕುಗಳ ರೀತಿಯಲ್ಲಿ ಕಾಣಿಸುತ್ತೆ, ಆದರೆ ಇದರ ತೀವ್ರತೆ, ಇದರ ವೇಗ ಬಹಳಷ್ಟು ತೀವ್ರವಾಗಿರುವಂಥದ್ದು. ಇಡೀ ಮನೆಯನ್ನು ಧ್ವಂಸ ಮಾಡಬಹುದಾದಂಥ ಪವರ್ಫುಲ್ ಶೆಲ್ನ ಒಂದು ಕುರುಹುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಲಗಾಮ ಗ್ರಾಮದ ಕೆಳ ಹಂತದಲ್ಲಿ, ಅಂದರೆ ಬಹಳಷ್ಟು ಪುಟ್ಟ ಗ್ರಾಮದಲ್ಲಿ ಇರುವಂತಹ ಮನೆಯ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮನೆಗೆ ಬಂದು ಈ ಒಂದು ಶೆಲ್ಗಳು ಬಡಿತಾ ಇದ್ದಂತೆ ಮನೆಯ ಮುಖ್ಯ ದ್ವಾರ ಏನಿದೆ, ಮನೆಯ ಮುಖ್ಯ ದ್ವಾರದ ಇಡೀ ಬಾಗಿಲಲ್ಲಿರುವಂಥ ಗ್ಲಾಸ್ಗಳೆಲ್ಲವೂ ಕೂಡ ಒಡೆದು ಪುಡಿ ಪುಡಿಯಾಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಯೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಅವರ ಮನೆಯವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಇನ್ನೂ ಕೂಡ ಒಳಗಡೆಯೂ ಕೂಡ ಸಾಕಷ್ಟು ಹಾನಿಯಾಗಿದೆ. ನಾನು ಇಲ್ಲಿ ಕಿಚನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲೂ ಕೂಡ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಕೂಡ ನೋಡ್ತಾ ಹೋಗ್ಬೋದು ಇಡೀ ಮನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಮೇಲೆಲ್ಲವೂ ಕೂಡ ಶೆಲ್ ದಾಳಿಗೆ ಬಲಿಯಾಗಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ನಾನು ಇಲ್ಲಿ ಮನೆಯವ್ರನ್ನ ಕೇಳ್ತೀನಿ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರೇ ವಿವರಿಸ್ತಾರೆ. जी बताओ, कहाँ कहाँ क्या क्या डैमेज हुआ है? सर, हमें यहाँ पे डैमेज किचन हो गया। ये पूरे शेलिंग, ऊपर जो छत है वो पूरी तो खत्म हो चुकी है। शेलिंग वो छरे पूरे खत्म हो गए उसे। ये बाहर का जो है सिस्टम है, ये दिखाता हूँ सर आप। इधर क्या क्या करा हुआ है? ये पूरा ये डैमेज हो गया सर, ये इस साइड में। तो ये बाहर का जो है ये डैमेज हो गया सब पूरा। ये इधर लगे हुए हैं, ये पूरा डैमेज, ये यहाँ पे लगे हैं, ये इधर दिखाता हूँ, ये इस साइड में ये पूरा डैमेज है। ನೋಡಿ, ಮನೆಯ ಗೋಡೆಗಳು ಬಿರುಕು ಬಿಡುವಂತಹ ಪರಿಸ್ಥಿತಿಗೆ ಈ ಶೆಲ್ಗಳ ದಾಳಿಯಾಗಿರುವಂಥದ್ದು. ನೋಡಿ, ಇಲ್ಲಿ ಒಂದೊಂದು ತುಣುಕುಗಳು ಬಂದು ಒಡೆದ ವೇಗಕ್ಕೆ ಗೋಡೆಯಲ್ಲಿ ತೂತುಗಳು, ರಂಧ್ರಗಳು ಹೇಗಾಗಿದ್ದಾವೆ, ಈ ರಂಧ್ರಗಳು ಹೇಗೆ ಕೊರೆಯುವಂಥ ಶಕ್ತಿಯನ್ನು ಹೊಂದಿದ್ವು ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಮನೆಯ ಮೇಲೆ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡಿ, ಎಲ್ಲ ತುಣುಕುಗಳು ಬಂದು ಬೀಳ್ತಾ ಇದ್ದಂತೆ ಆ ಗೋಡೆಯನ್ನು ಹೇಗೆ ಕೆತ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ನಾನು ಮೇಲೆ ಕೂಡ ಒಂದಿಷ್ಟು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಮೇಲೆ ಸಾಮಾನ್ಯವಾಗಿ ಶೀಟ್ ಇರುವಂಥ ಮನೆಗಳು, ಆ ಶೀಟ್ ಇರುವಂಥ ಮನೆಗಳ ಪರಿಸ್ಥಿತಿ ಕೂಡ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಶೆಲ್ ದಾಳಿ ಆಗ್ತಾ ಇದ್ದಂತೆ ಮನೆಯ ಶೀಟ್ ಏನಿದೆ, ಚಾವಣಿ ಏನಿದೆ, ಅದು ಕಿತ್ಕೊಂಡು ಹೋಗಿದೆ. ಈಗ ಮನೆ ಸೋರುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಈಗ ಮಳೆ ಬರ್ತಾ ಇದೆ, ಆ ಮಳೆಯ ನೀರು ಮನೆ ಒಳಗಡೆ ನೇರವಾಗಿ ಹೊಡಿತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಆ ಭಾಗದಲ್ಲೂ ಕೂಡ ನೋಡ್ಬೋದು, ಅಲ್ಲಿ ಶೀಟಿಂದ ಒಳಗಡೆ ಬಂದಿರುವಂಥದ್ದು, ಹೊರಗಡೆಯಿಂದ ಒಳಗಡೆ ಹೇಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ನೋಡಿ, ಇದರ ವೇಗ ಎಷ್ಟಿದೆ ಅಂದರೆ, ಹೊರಗಡೆಯಿಂದ ಬಂದಿರುವಂತಹ ಶೆಲ್ ಏನಿದೆ, ಅದರ ತುಣುಕು, ಅದರ ಅವಶೇಷ ಆ ಶೀಟನ್ನು ಕ್ರಾಸ್ ಮಾಡಿ ಅದನ್ನು ಛೇದಿಸ್ಕೊಂಡು ಅಲ್ಲಿಂದ ನೋಡಿ ಮುಂದಿನ ಹಂತದಲ್ಲಿ ತೋರಿಸ್ತೀನಿ ನಿಮಗೆ. ಈ ಭಾಗದಲ್ಲಿ ನೀವು ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿಂದ ಅದನ್ನು ಛೇದಿಸ್ಕೊಂಡು
ಈ ಒಂದು ಚಪ್ಪಲಿ ಸ್ಟ್ಯಾಂಡ್ ಏನಿದೆ ಅದನ್ನು ಕ್ರಾಸ್ ಮಾಡಿಕೊಂಡು ಕೆಳಗಡೆ ನೋಡಿ ಒಂದು ಹೋಲ್ ಬಿದ್ದೋಗಿದೆ, ಆ ಹೋಲ್ನ ಕ್ರಾಸ್ ಮಾಡಿಕೊಂಡು ಇಲ್ಲಿ ಇದು ಕೆತ್ಕೊಂಡು ಮೇಲ್ಭಾಗದ ಇದು ಇದೆಯಲ್ಲ ಇದನ್ನು ಸೀಳ್ಕೊಂಡು ಮೇಲೆ ಶೀಟ್ಗಳು ತೂತಾಗುವಷ್ಟು ಅಥವಾ ರಂಧ್ರ ಆಗುವಷ್ಟು ವೇಗವಾಗಿ ಬಂದು ಈ ಶೆಲ್ಗಳು ಅಪ್ಪಳಿಸಿರುವಂಥದ್ದು. ಸೊ ಇಡೀ ಮನೆ ಭಾಗಶಃ ಏನಂತಾರೆ ಹಾನಿಯಾಗಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಭಾಳಷ್ಟು ಆತಂಕದಲ್ಲಿ ಇಲ್ಲಿಯ ಜನರು ಜೀವನವನ್ನು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳೋಣ. माताजी इधर आइए, आप बताइए क्या हुआ था उस दिन, कैसे हुआ था? पहले दिन रात को 2 बजे हुए, तो उस वक्त हम सोए थे। जब गोलाबारी हुई तो हम उठ गए, बच्चे डर गए, बेटियां थी वो भी डर गई। फिर हम उठे, एक कमरे में मैंने बच्चे बिठाए,